ಭಾರೀ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಸ್ಫೋಟದ ತೀವ್ರತೆಗೆ ಕಿಟಕಿಗಳೇ ಅಲ್ಲಿ ಓಪನ್ ಆಗಿದೆ. ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳು ಪರಿಶೀಲನೆ ವೇಳೆ ಬ್ಲಾಸ್ಟ್. ಸಿಬ್ಬಂದಿ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಿಗೆ ಸದ್ಯ ಚಿಕಿತ್ಸೆ ಅಲ್ಲಿ ಮುಂದುವರಿತಾ ಇದೆ. ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆದಂತಹ ಸ್ಫೋಟಕಗಳು ಪರಿಶೀಲನೆ ನಡೆಸುವಾಗ ಬ್ಲಾಸ್ಟ್ ಆಗಿರುವುದು. ಇದರಲ್ಲಿ ಸಿಬ್ಬಂದಿ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಾಳುಗಳಿಗೆ ಚಿಕಿತ್ಸೆ ಅಲ್ಲಿ ಮುಂದುವರಿತಾ ಇದೆ. ಭಾರೀ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಸ್ಫೋಟದ ತೀವ್ರತೆಗೆ ಕಿಟಕಿಗಳೇ ಓಪನ್ ಆಗಿದೆ. ಇದು ಸಿಸಿಟಿವಿ ದೃಶ್ಯಾವಳಿಗಳು. ಅಲ್ಲಿ ಸ್ಫೋಟ ಆಗ್ತಿದ್ದಂತೆ ಇಲ್ಲಿ ಇದ್ದಂತಹ ಮನೆ ಕಿಟಕಿಗಳೇ ಅಲ್ಲಿ ಓಪನ್ ಆಯಿತು. ಅಂದರೆ ಆ ಮಟ್ಟಕ್ಕೆ ಅಲ್ಲಿ ಬ್ಲಾಸ್ಟ್ ಆಯಿತು ಅನ್ನೋದನ್ನು ಈ ದೃಶ್ಯಾವಳಿಗಳು ತೋರಿಸ್ತಾ ಇದೆ. ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳು ಇವು. ಪರಿಶೀಲನೆ ಮಾಡುವಂತಹ ವೇಳೆ ಬ್ಲಾಸ್ಟ್ ಆಗಿದೆ. ಸಿಬ್ಬಂದಿ ಸೇರಿದಂತೆ 8 ಮಂದಿ ಈ ಘಟನೆಯಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಈ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆದಂತಹ ಭಾರೀ ಸ್ಫೋಟ ಇದು. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳನ್ನು ಪರಿಶೀಲನೆ ನಡೆಸುವಂತಹ ಸಮಯದಲ್ಲಿ ಈ ಬ್ಲಾಸ್ಟ್ ಆಗಿರುವುದು. ಅಲ್ಲಿ ಯಾವ ರೀತಿ ಸ್ಫೋಟ ಸಂಭವಿಸಿತು ಅನ್ನೋದಕ್ಕೆ, ಅದರ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಒಂದೊಂದೇ ದೃಶ್ಯಾವಳಿಗಳನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ, ಅಲ್ಲಿ ಬ್ಲಾಸ್ಟ್ ಆಗ್ತಿದ್ದಂತೆ ಇಲ್ಲಿದ್ದಂತಹ ಮನೆಯ ಕಿಟಕಿಗಳು ಅಲ್ಲಿ ಓಪನ್ ಆಗಿರೋದು, ಆ ಬ್ಲಾಸ್ಟ್ ತೀವ್ರತೆ ಹೇಗಿತ್ತು ಅನ್ನೋದು ಸಿಸಿಟಿವಿ ದೃಶ್ಯಾವಳಿಗಳು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸ್ಫೋಟ ಆದಮೇಲೆ ಆ ಜಾಗದಲ್ಲಿ ಆ ಗಾಜುಗಳು ಪುಡಿ ಆಗಿರೋದನ್ನು ಸಹ ನೀವು ನೋಡ್ತಾ ಇರ್ಬೋದು. ಇನ್ನು ಈ ಭಾರೀ ಸ್ಫೋಟ ಸಂಭವಿಸಿದೆ. ಇದು ಭಯೋತ್ಪಾದಕ ಕೃತ್ಯ ಅಲ್ಲ, ಆದರೆ ಪರಿಶೀಲನೆ ನಡೆಸ್ತಿರ್ತಾರೆ. ಫರೀದಾಬಾದ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಂತಹ ಸ್ಫೋಟಕಗಳನ್ನು ಪರಿಶೀಲನೆ ನಡೆಸುವಾಗ ಈ ಆಕಸ್ಮಿಕವಾಗಿ ಈ ಬ್ಲಾಸ್ಟ್ ಸಂಭವಿಸಿರೋದು. ಅಮೋನಿಯಂ ನೈಟ್ರೇಟ್ 2900 ಟನ್ನಷ್ಟು ಅವರು ಅಲ್ಲಿ ವಶಕ್ಕೆ ಪಡ್ಕೊಂಡಿರ್ತಾರೆ. ಇದನ್ನು ಪರಿಶೀಲನೆ ನಡೆಸಬೇಕಾದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಈ ಬ್ಲಾಸ್ಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಇದು ಎಷ್ಟೊತ್ತಿಗೆ ಆದಂತಹ ಘಟನೆ? ಈ ಸ್ಫೋಟ ಹೇಗಾಗಿತ್ತು? ಓಕೆ, ಅವರು ತಪಾಸಣೆ ಮಾಡ್ತಿರ್ತಾರೆ, ಪರಿಶೀಲನೆ ನಡೆಸ್ತಿರ್ತಾರೆ, ಆದ್ರೆ ಈ ಬ್ಲಾಸ್ಟ್ ಆಗಿದ್ದು ಹೇಗೆ? ಖಂಡಿತ ಅರ್ಪಿತಾ, ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಇದು ಆಕಸ್ಮಿಕ ಸ್ಫೋಟ ಅನ್ನೋದನ್ನ ಈಗಾಗಲೇ ಇರುವಂತದ್ದು. ಈ ಕಾಶ್ಮೀರದ ಬಳಿ ಇರುವಂತಹ ಶ್ರೀನಗರದ ನಾಗಂ ಪೊಲೀಸ್ ಠಾಣೆ ಸಮೀಪದಲ್ಲೇ ಆಗಿರುವಂತಹ ಪೊಲೀಸರು ಏನು ವಶಪಡಿಸಿಕೊಂಡಿರಬೇಕು ಸ್ಫೋಟಕಗಳನ್ನ, ಅದನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸ್ಫೋಟಗೊಂಡ 8 ಜನ ತೀರ್ಮಾನಗೊಂಡಿರುವಂತದ್ದು. 13 ಜನ ಇದರಲ್ಲಿ ಗಂಭೀರವಾಗಿ ಗಾಯಗೊಂಡು 13 ಜನಕ್ಕೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಮುಂದುವರೆದಿದೆ. ಸ್ಫೋಟಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅಂದ್ರೆ ಸ್ಫೋಟದ ಸಂದರ್ಭದಲ್ಲಿ ಅದೇ ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕ ವಸ್ತುಗಳೇನಿತ್ತು ಅದರ ಪರಿಶೀಲನೆ ನಡೆಸಬೇಕಾದ್ರೆ ಆಚರಣೆಯಾಗಿ ಅದು ಬ್ಲಾಸ್ಟ್ ಆಗಿರುವಂತದ್ದು. ಈ ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ಸಂಭವಿಸಿದ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂತಹ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 8 ಜನ ದುರ್ಮರಣಗೊಂಡಿರುವಂತದ್ದು. ಜೊತೆಗೆ ಸ್ಫೋಟದ ಎಷ್ಟರ ಮಟ್ಟಿಗೆ ತೀವ್ರತೆ ಇತ್ತು ಅಂದ್ರೆ ಅಕ್ಕಪಕ್ಕ ಇದ್ದಂತಹ ಮನೆಗಳ ಕಿಟಕಿ ಗಾಜುಗಳು ಕೂಡ ಬ್ಲಾಸ್ಟ್ ಆಗಿದೆ. ಇದು ಏನು ಡೆಲ್ಲಿ ಸ್ಫೋಟಗೊಂಡಿದ್ದಂತಹ ಕಾರ್ ಸ್ಫೋಟಗೊಂಡಿದ್ದಂತಹ ಘಟನೆ ಏನಿತ್ತು ಕೆಂಪು ಕೋಟೆಯಲ್ಲಿ, ಅದರ ರೂವಾರಿಗಳಾಗಿರುವಂತಹ ಫರೀದಾಬಾದ್ ನಲ್ಲಿ ವೈದ್ಯರು ಏನಿದ್ರು ಅವರ ಬಳಿ ವಶಕ್ಕೆ ಪಡೆದಿದ್ದಂತಹ 200ಕ್ಕೂ ಹೆಚ್ಚು ಕೆಜಿಗಳ ಸ್ಫೋಟಕ ವಸ್ತುಗಳೇನಿತ್ತು ಅದರ ಪರಿಶೀಲನೆ ವೇಳೆ ಈ ರೀತಿ ಘಟನೆ ನಡೆದಿರೋದು. ಎಷ್ಟರ ಪ್ರಮಾಣದಲ್ಲಿ ಸ್ಫೋಟಗೊಂಡಿದೆ ಮತ್ತು ಎಷ್ಟು ಕೆಜಿ ಸ್ಫೋಟಗೊಂಡಿದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಗಳು ಹೊರ ಬರಬೇಕು. ಇದನ್ನ ನಾಗಂ ಪೊಲೀಸ್ ಠಾಣಾ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ. ಅರ್ಪಿತಾ, ಧನ್ಯವಾದ ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ.